ಸಿಂಪಲ್ ವಿಧಾನದಲ್ಲಿ ವೆರೈಟಿ ಅಡುಗೆ ಮಾಡೋ ನಮ್ಮ ಸಿನಿಪಾಕದಲ್ಲಿ ಇಂದು ನಾವು ಕೇಕ್ ಮತ್ತು ಚಾಕ್ಲೇಟ್ ಬಳಸಿ ಎಲ್ಲರಿಗೂ ಇಷ್ಟವಾಗೋ ಕೇಕ್ ಪಫ್ಸ್ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ನಮಸ್ಕಾರ. ಸಿರಿ ಕನ್ನಡದ ಸಿನಿ ಪಾಕ ಅಡುಗೆ ನಿಮ್ಮದು, ವೇದಿಕೆ ನಮ್ಮದು. ವೇದಿಕೆ ಸಜ್ಜಾಗಿದೆ, ಗೆಸ್ಟ್ ರೆಡಿ ಆಗಿದ್ದಾರೆ, ಬರ್ಮಾಡ್ಕೊಳ್ಳೋದಷ್ಟೇ ಬಾಕಿ. ಇವತ್ತು ನಮ್ಮ ಜೊತೆಗಿದ್ದಾರೆ ದಿವ್ಯಾ ಅವರು ಗಿರಿನಗರದಿಂದ ಬಂದಿದ್ದಾರೆ. ಒಂದು IT ಕಂಪನಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಹಲೋ ಹೇಳೋಣ, ಅದ್ರ ಜೊತೆಗೆ ಒಂದಷ್ಟು ಹರಟೆ ಹೊಡೆಯೋಣ, ಯಾವ ಅಡುಗೆ ಮಾಡ್ತಾರೆ ತಿಳ್ಕೊಳ್ಳೋಣ. ಬನ್ನಿ, ಲೆಟ್ಸ್ ವೆಲ್ಕಮ್ ಹರ್. ಹಾಯ್ ದಿವ್ಯಾ. Hello. ವೆರಿ ಗುಡ್ ಆಫ್ಟರ್ನೂನ್. Hi, good afternoon. ವೆಲ್ಕಮ್ ಟು ನಮ್ಮ ಶೋ. Thank you so much. Yes. ಸೊ ಏನು ಮಾಡ್ತಾ ಇದ್ದೀರಾ ಸ್ಪೆಷಲ್? Since Christmas is around the corner, so I was thinking cake pops ಮಾಡೋಣ ಅಂತ. So very pops. Yes. So ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಡೆಸರ್ಟ್ಸ್ ಇದು, ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ನಾನಿಲ್ಲಿ ಚಾಕ್ಲೇಟ್ ಕೇಕ್ ಬೇಸ್ ಯೂಸ್ ಮಾಡ್ತಾಯಿನಿ, ಬಟ್ ಅಗೇನ್ ನೀವು ನಾರ್ಮಲ್ ಬ್ರೆಡ್ ಸ್ಲೈಸ್ ಯೂಸ್ ಮಾಡಿ ಕೂಡ ಇದನ್ನ ಮಾಡ್ಬೋದು. ಇಲ್ಲ ಎನಿ ವೆನಿಲಾ ಕೇಕ್, ನಿಮಗೆ ಸ್ಪಾಂಜ್ ಕೇಕ್ ಬೇಕ್ರಿನಲ್ಲಿ ಯಾವ್ದು ಸಿಗುತ್ತೋ ಅದು ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಐ ಆಮ್ ಯೂಸಿಂಗ್ ಅ ಹೋಮ್ ಮೇಡ್ ಎಗ್ಲೆಸ್ ಚಾಕ್ಲೇಟ್ ಬೇಸ್. ಸೊ ಇದು ಆ್ಯಂಡ್ ವೆರಿ ವೆರಿ ಮಿನಿಮಮ್ ಪ್ರಾಡಕ್ಟ್ಸ್. ಸೊ ಜಾಸ್ತಿ ಪ್ರಾಡಕ್ಟ್ಸ್ ಕೂಡ ಬೇಡ, ಆ್ಯಂಡ್ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ಐ ಥಿಂಕ್ ವಿ ಕ್ಯಾನ್ ಜಸ್ಟ್ ಗೆಟ್ ಸ್ಟಾರ್ಟೆಡ್. ಹೌದಾ? ಕೇಕ್ ಪಾಪ್ಸ್ಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನೋ ಬನ್ನಿ ನೋಡೋಣ. ಸೊ ಇದು 250 grams ಆಫ್ ಎಗ್ಲೆಸ್ ಚಾಕ್ಲೇಟ್ ಬೇಸ್, ಡಾರ್ಕ್ ಚಾಕ್ಲೇಟ್, ಫ್ರೆಶ್ ಕ್ರೀಮ್ ಆ್ಯಂಡ್ ಸ್ವಲ್ಪ ಸ್ಪ್ರಿಂಕಲ್ಸ್ ಡೆಕೋರೇಷನ್ಗೆ. ಸೊ ಶುರು ಮಾಡೋಣ. ಡೆಫಿನೆಟ್ಲಿ. ಯಾ, ಓಕೆ. ಸೊ ಫಸ್ಟ್ ನಾನು ಈ ಚಾಕ್ಲೇಟ್ ಬೇಸ್ ಯೂಸ್ ಮಾಡ್ತಾಯಿನಿ, ಆ್ಯಂಡ್ ಇದನ್ನ ರಿಮೂವ್ ಮಾಡಿಬಿಡೋಣ. ಓಕೆ. ಸೊ ಇದನ್ನ ನೀವು ಬೇಸಿಕ್ಲಿ ಯು ಕ್ಯಾನ್ ಐದರ್ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಬೋದು, ಇಲ್ಲ ಕೈನಲ್ಲಿ ಯು ಕ್ಯಾನ್ ಜಸ್ಟ್ ಕ್ರಶ್ ಮಾಡ್ಬೋದು. ಬಟ್ ಐ ಪ್ರಿಫರ್ ಕೈನಲ್ಲಿ ಮಾಡೋದು, ಬಿಕಾಸ್ ಮಿಕ್ಸಿನಲ್ಲಿ ಏನಾಗುತ್ತೆ, ಇಟ್ ಬಿಕಮ್ಸ್ ತುಂಬ ಫೈನ್ ಪೌಡರ್ ಆಗುತ್ತೆ ಆ್ಯಂಡ್ ಡಸಂಟ್ ಗಿವ್ ಯು ದ ಟೆಕ್ಸ್ಚರ್. ಸೊ ನಾವು ಕೈಯಲ್ಲೇ ಇದು ಮಾಡೋಣ, ಜಸ್ಟ್ ಕ್ರಂಬಲ್ ಥರ. How old is your baby? 2 ವರ್ಷ ಈಗ. 2 ವರ್ಷ. Close to 2.5. Okay. And boy, girl baby. ಏನ್ ಹೆಸರು? ಸ್ಮಯ. ಸ್ಮಯ. Yeah. ಹಂಗಂದ್ರೆ ಸ್ಮಯ ಅಂದ್ರೆ it just means laugh, smile. Wow. So and yeah, it's a combination of ನಂದು ನನ್ನ ಹಸ್ಬೆಂಡ್ ಹೆಸರನ್ನ ಕಂಬೈನ್ ಮಾಡಿ we just come up with What's that your name. husband's name? He's Manjunath. So basically our ಹೆಸರಿಂದ first 2 letters and ನನ್ನ ಹೆಸರಿಂದ last 2 letters, and S was something old ಜಾತಕದ ಪ್ರಕಾರ ಬಂದಿದ್ದು. Wow. So MAYA was from our name. Very nice. ಸೊ ಯಾ, ಇದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಇದಕ್ಕೆ ಚಾಕ್ಲೇಟ್ ಗನಾಶ್ ಮಾಡಬೇಕು. ಆ್ಯಂಡ್ ಇದಕ್ಕೆ ದೆ 2 ways ಆಫ್ ಡೂಯಿಂಗ್. ಸೊ ಚಾಕ್ಲೇಟ್ ಗನಾಶ್ಗೆ ನಾನು 2 ಪಾರ್ಟ್ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ 1 ಪಾರ್ಟ್ ಆಫ್ ಫ್ರೆಶ್ ಕ್ರೀಮ್. ಸೊ ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಇಲ್ಲಿ. ಸೊ ನೀರು ಬಾಯ್ಲ್ ಆಗಲಿ, ಆ್ಯಂಡ್ ಬಾಯ್ಲ್ ಆದಮೇಲೆ ನಾವು ಇನ್ನೊಂದು ಬೌಲ್ ತೊಗೊಂಡು ಚಾಕ್ಲೇಟ್ಸ್ ಹಾಕಿ ಸ್ಲೋ ಆಗಿ ಮೆಲ್ಟ್ ಮಾಡೋಣ. ಇಟ್ಸ್ ವೆರಿ ಸ್ಲೋ ಪ್ರಾಸೆಸ್, ಬಟ್ ಸೇಫಾಗಿ ಆಗುತ್ತೆ, ಚಾಕ್ಲೇಟ್ ಬರ್ನ್ ಆಗಲ್ಲ. ಆ್ಯಂಡ್ ಯಾರೇ ಫಸ್ಟ್ ಟೈಮ್ ಮಾಡ್ತಿದ್ರು ಐ ಥಿಂಕ್ ರೆಸಿಪಿ ಫೇಲ್ ಆಗಲ್ಲ. ಹೌದು. ಸೊ ಇದು ಬಿಸಿ ಆಗ್ತಾ ಇದೆ, ಇನ್ನೊಂದನ್ನ ಇಟ್ಬಿಡೋಣ ಅಲ್ವಾ? ಸೊ ಯಾ, ಸೊ ಸ್ವಲ್ಪ ಬಬಲ್ಸ್ ಬರೋಕ್ಕೆ ಶುರು ಆದಮೇಲೆ ಯು ಕ್ಯಾನ್ ಇದನ್ನ ಪ್ಲೇಸ್ ಮಾಡ್ಬಿಡ್ಬೋದು ಇನ್ನೊಂದು ಬೌಲ್ನ. ಜಸ್ಟ್ ದಟ್ ಆ ನೀರು ಬೌಲ್ಗೆ ಟಚ್ ಆಗೋದು ಬೇಡ. ಸೊ ಯಾಕೆಂದರೆ ಡೈರೆಕ್ಟ್ ಹೀಟ್ ಟ್ರಾನ್ಸ್ಫರ್ ಆಗಬಾರ್ದು. ಆ್ಯಂಡ್ ಅಬೆ ಅಂತಾರಲ್ಲ, ಸೊ ಅದರಲ್ಲಿ ಅದು ಮೆಲ್ಟ್ ಆಗಬೇಕು. ಆ್ಯಂಡ್ ಇಲ್ಲಿ ಇದು ಅರೌಂಡ್ 200 grams ಇದೆ. ಸೊ ಐ ಥಿಂಕ್ 200 grams ಇದೆ. ಸೊ ಇದನ್ನ ಇದರೊಳಗೆ ಹಾಕೋಣ. ನಿಧಾನಕ್ಕೆ ಮೆಲ್ಟ್ ಆಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಆಲ್ಸೋ ಇದು ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗ್ದಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಪೇಷನ್ಸ್ ಆಗಿರಬೇಕು. ಸೊ ಟೆಲ್ ಮೀ, ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲಿ? ಎಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಹುಟ್ಟಿದ್ದು ಬೆಳೆದಿದ್ದು, ಸ್ಕೂಲಿಂಗ್ ಕೂಡ, ಸ್ಕೂಲಿಂಗ್ ಓದಿದ್ದು ಎಲ್ಲ ಇಲ್ಲ. ಎಲ್ಲಿ, ಯಾವ ಸ್ಕೂಲು? ನಾ ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ಅಂತ ಗಿರಿನಗರ್ ಅಲ್ಲೇ ಮಾಡಿದ್ದು. ಆ್ಯಂಡ್ MBA ಮಾಡಿದ್ದೀನಿ. ಈಗ ಒಂದು ಕಂಪ್ನಿನಲ್ಲಿ HR ಡಿಪಾರ್ಟ್ಮೆಂಟಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. 1 ನಿಮಿಷ, ಇದು ಮೆಲ್ಟ್ ಆಗಿದೆ. ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಈಗ ಲಮ್ಸ್ ಇಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ಆಲ್ಮೋಸ್ಟ್ ಡನ್. ಸೊ ಫುಲ್ ಲಮ್ಸ್ ಫ್ರೀ ಇರಬೇಕು, ಯಾವುದೇ ಥರ ಲಮ್ಸ್ ಇರಬಾರ್ದು. ಇದಕ್ಕೆ ಈಗ ಕ್ರೀಮ್ ಆ್ಯಡ್ ಮಾಡೋಣ. ಆ್ಯಂಡ್ ರೇಷಿಯೋ ನಾನು ಹೇಳ್ದಂಗೆ ಇದು 200 grams ಆದರೆ 100 grams ಆಫ್ ಕ್ರೀಮ್. ಆ್ಯಂಡ್ ಡಿಪೆಂಡ್ಸ್ ಆನ್ ದ ಚಾಕ್ಲೇಟ್ ನೀವು ಯಾವ್ದು ಯೂಸ್ ಮಾಡ್ತೀರೋ. ಕೆಲವು ಸಲ ಅದು ವರ್ಕ್ ಆಗಲ್ಲ, ಆ್ಯಂಡ್ ಯು ನೀಡ್ ಟು ಆ್ಯಡ್ ಅ ಲಿಲ್ ಬಿಟ್ ಆಫ್ ಮೋರ್ ಕ್ರೀಮ್ ಕೂಡ. ಸೊ ಕ್ರೀಮ್ ಹಾಕ್ತಾ ಇದ್ದೀನಿ. ಸೊ ಇದು ಆಗಿದೆ. ಸೊ ಈಗ ನೋಡ್ಬೋದು. ಸೊ ದಿಸ್ ಇಸ್ ದ ಟೆಕ್ಸ್ಚರ್. ಆದರೆ ಇದು ಸ್ವಲ್ಪ ಕೂಲ್ ಡೌನ್ ಆಗಬೇಕು ಬಿಫೋರ್ ಈ ಮಿಕ್ಸ್ಚರ್ನ ನಾವು ಈ ಕೇಕ್ ಕ್ರಂಬಲ್ಸ್ಗೆ ಮಿಕ್ಸ್ ಮಾಡಬೇಕು. ಬಟ್ ಇದು ಬಿಸಿ ಇರೋದ್ರಿಂದ ಸ್ವಲ್ಪ ಕೂಲ್ ಡೌನ್ ಆಗಲಿ, ಆ್ಯಂಡ್ ಲೇಟರ್ ಇದಕ್ಕೆ ಮಿಕ್ಸ್ ಮಾಡೋಣ. ಓಕೆ. ಸೊ ಇದು ಕೂಲ್ ಡೌನ್ ಆಗೋಕೆ ವೇಟ್ ಮಾಡೋಣ. ಎಸ್.
ಫಾಸ್ಟಾಗಿ ಬೇಕು ಅಂದರೆ ಯು ಕ್ಯಾನ್ ಕೀಪ್ ಇಟ್ ಅಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ಬಟ್ ಇಲ್ಲಾಂದರೆ ಗಟ್ಟಿ ಆಚೆನೇ ಆಗ್ಬಿಡಲ್ಲ ಇಡ್ಬೋದು. ತುಂಬ ಗಟ್ಟಿ ಆಗಿಬಿಡುತ್ತೆ ಮತ್ತೆ ಮಿಕ್ಸ್ ಮಾಡೋಕ್ಕೆ ಪ್ರಾಬ್ಲಮ್. ಸೊ ಆಚೆ ಕೂಡ ನಾವು ಹಾಗೆ ಇಡ್ಬೋದು. ಸೊ ಇದಂತೂ ಸ್ವಲ್ಪ ಕೂಲ್ ಡೌನ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ತೀವಿ? ಸೊ ಈ ಮಿಕ್ಸ್ಚರ್ನ ಕೇಕ್ ಕ್ರಮ್ಸ್ಗೆ ಮಿಕ್ಸ್ ಮಾಡೋದಷ್ಟೇ. ಸೊ ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡಿ. ಸೊ ಯಾಕೆಂದರೆ ಫಸ್ಟ್ ಗೊತ್ತಾಗಲ್ಲ. ಹಾಂ, ಸೊ ನಾನು ಹಾಫ್ ಕ್ವಾಂಟಿಟಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ಮಿಕ್ಸ್ ಮಾಡೋಣ. ಸೊ ಇನ್ನೊಂಚೂರು ಹಾಕ್ಕೊಳ್ತೀರಾ ಇವಾಗ? ಸೊ ಐ ಥಿಂಕ್ ಈಗ ಏನು ಕನ್ಸಿಸ್ಟೆನ್ಸಿ ಬರಬೇಕಿದು? ಇದು ಬೇಸಿಕ್ಲಿ ನೀವು ರೋಲ್ ಮಾಡಿದಾಗ ಏನೋ ಸ್ಟಿಫಾಗಿ ಕುತ್ಕೋಬೇಕು ಬಾಲ್ಸ್ ಶೇಪಲ್ಲಿ. ಸೊ ಇನ್ಫ್ಯಾಕ್ಟ್ ಕೈ ಯೂಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಮಾಡಿ ನಿಧಾನಕ್ಕೆ ಮಾಡಿ. ಸೊ ಐ ವಾಂಟ್ ಟು ಯೂಸ್ ಮೈ ಹ್ಯಾಂಡ್ಸ್. ಸೊ ಈಗ ರೀಸೆಂಟಾಗಿ ಇನ್ನೂ ಏನೇನು ಮಾಡಿದ್ರಿ ಬೇಕಿಂಗಲ್ಲಿ? ಲಾಕ್ಡೌನಲ್ಲಿ ಬಿಕಾಸ್ ಎಲ್ಲೂ ಏನು ಓಪನ್ ಇಲ್ಲ. ಐ ಥಿಂಕ್ ಏಪ್ರಿಲ್ ಮೇ ತುಂಬ ಬರ್ಡೇಸ್ ಇತ್ತು ಮನೇಲಿ. ಸೊ ಎಲ್ಲ ಬರ್ಡೇ ಕೇಕ್ ಐ ಥಿಂಕ್ ಈ ವರ್ಷ ನನ್ನ ಮಗಳ ಬರ್ಡೇ ಒಂದು ಬಿಟ್ಟು ಮಿಕ್ಕಿದೆಲ್ಲ ಮನೇಲಿ ಮಾಡಿರೋದೆ. ನೀವೇ ಮಾಡಿದ್ದಾ? ಹಾಂ, ಈ ಥರ. ಸೊ ಈಗ ನನಗೆ ಬಾಲ್ಸ್ ಥರ ಮಾಡ್ತಾ ಇರೋದು. ಹಾಂ, ಮಾಡಿ ಇಟ್ಕೊಳ್ತೀರಾ? ಹಾಂ. ಸೊ ಇದು ಆ್ಯಕ್ಚುಲಿ ಹಾಂ ದಟ್ ಶುಡ್ ಬಿ. ಇದನ್ನ ಆ್ಯಕ್ಚುಲಿ ಫ್ರೀಸರ್ ಅಥವಾ ಫ್ರಿಜ್ಜಲ್ಲಿ ನೀವು ಒಂದು 10 to 15 ಮಿನಿಟ್ಸ್ ಇಡಬೇಕು ಅದು ಸೆಟ್ ಆಗೋದಕ್ಕೆ. ಸೊ ಅಮ್ಮನಿಂದ ಕಲ್ತ್ಕೊಂಡಿರೋ ಯಾವ ಅಡುಗೆ ನಿಮಗೆ ತುಂಬ ಇಷ್ಟ? ಮಟನ್ ನಾಟಿ ಕೋಳಿ ಸಾರು. ಅಬ್ಬಬ್ಬಬ್ಬ. ಹಾಂ, ವೆಜಿಟೇರಿಯನಲ್ಲಿ? ವೆಜಿಟೇರಿಯನ್ ಆ್ಯಕ್ಚುಲಿ ಮಾಡೋದೇ ಇಲ್ಲ ಅಂತನಾ? ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಬಟ್ ಅವ್ರು ಮಾಡೋದು ಯಾವುದೋ ಅಷ್ಟು ಇಷ್ಟ ಆಗಲ್ಲ. ಸೊ ಬಟ್ ಐ ಥಿಂಕ್ ಆಲ್ ದಿಸ್ ಪುದೀನಾ ಬಾತ್ ಅದೆಲ್ಲ ಅವರಿಂದನೇ. ಜನರಲಿ ಮನೆಯಲ್ಲಿ ದೊಡ್ಡಮ್ಮ, ಚಿಕ್ಕಮ್ಮ, ಕಸಿನ್ಸ್ ಒಬ್ರೊಬ್ರು ಒಂದೊಂದರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ. ರೈಟ್. ಸೊ ನಿಮ್ಮ ಮನೆಯಲ್ಲಿ ಯಾವ್ಯಾವ್ದು ಸ್ಪೆಷಲಿಸ್ಟ್? ಮಮ್ಮಿ ಐ ಥಿಂಕ್ ಟಿಪಿಕಲ್ ಗೌಡ ಸ್ಟೈಲಲ್ಲಿ ಮುದ್ದೆ, ನಾಟಿ ಕೋಳಿ ಸಾರು. ಸೊ ಅದು ಅವ್ರ ಸ್ಪೆಷಾಲಿಟಿ. ಸೊ ಅಜ್ಜಿ ಮಮ್ಮಿಯವ್ರ ತಾಯಿ, ಸೊ ಅವರು ಕಜ್ಜಾಯ, ರವೆ ಉಂಡೆ, ಸೊ ಆಲ್ ದ ಸ್ವೀಟ್ ಸೈಡ್. ಆ್ಯಂಡ್ ವೆರಿ ಸ್ಮಾಲ್ ಫ್ಯಾಮ್ಲಿ. ಸೊ ಸೆಕೆಂಡ್ ಫ್ಯಾಮ್ಲಿ ಆ ಥರ ಏನಿಲ್ಲ. ಸೊ ಇವರಿಬ್ಬರು ಐ ಥಿಂಕ್ ಇದು ಫೇಮಸ್. ಆ್ಯಂಡ್ ನಾನು ಸೀ ಫುಡ್ ಜಾಸ್ತಿ ಮಾಡೋದ್ರಿಂದ ಅದೊಂದು 3 generations 3 different kinds of foods. ಕರೆಕ್ಟ್. ಈಗ 4th generation ನನ್ನ ಮಗಳು ಇದ್ದಾಳೆ. ಸೊ ಶಿ ವಿಲ್ ಆಲ್ಸೋ ಸ್ಟಾರ್ಟ್. ಬರ್ತಾಳಾ ಹೆಲ್ಪ್ ಮಾಡೋದಕ್ಕೆ? ಐ ಮೀನ್ ನನ್ನ ಕಿಚನ್ ಒಳಗೆ ಬರ್ದೇ ಇದ್ರೆ ಅಲ್ಲಿ ಬಿ ಹ್ಯಾಪಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅಯ್ಯೋ, ಅವ್ರನ್ನು ಕೂರಿಸ್ಬಿಟ್ಟು ಒಂದು ಜಾಗದಲ್ಲಿ ಅವರು ಏನೋ ಕಟ್ಗಿಟ್ ಮಾಡು, ಇದು ಮಾಡು, ಅದು ಮಾಡು ಅಂತ ಕೊಟ್ಟರೆ ವಿಲ್ ಬಿ ಹ್ಯಾಪಿ. ಇಲ್ಲ ಅಂದರೆ ನಿಮಗೆ ತೊಂದರೆ. ಇಲ್ಲ ಆ್ಯಕ್ಚುಲಿ ಇನ್ವಾಲ್ವ್ ದೆಮ್ ಇನ್ ಆಲ್ ಯುವರ್ ವರ್ಕ್. ಎಲ್ಲ ಮಾಡಿ ಟ್ರೈ ಮಾಡಿ. ನನ್ನ ಬೇಜಾರಾಗೋದೇನು ಅಂದರೆ ಈಗ ಪ್ಲೇ ಸ್ಕೂಲ್ಸು ಇಲ್ಲ. ಸೊ ಅವ್ಳನ್ನ ಅಲ್ಲಿ ತೊಗೊಂಡೋಗಿ ಹಾಕೋಕ್ಕೂ ಆಗಲ್ಲ. ಅವ್ರನ್ನ ಎಂಟರ್ಟೈನ್ ಮಾಡಿ ಆಕ್ಯುಪೈಡ್ ಆಗಿರೋದು ಸ್ವಲ್ಪ ಕಷ್ಟ ಮನೇಲಿ. ಅವಳಿಗೊಂದು ಟಾಯ್ ಲ್ಯಾಪ್ಟಾಪ್ ಕೊಟ್ಬಿಡಿ, ಅವಳು ವರ್ಕ್ ಫ್ರಮ್ ಹೋಮ್ ಮಾಡು ಅಂತ. ಎಲ್ಲ ಇದೆ. ಬಟ್ ಅವ್ರಿಗೆ ಎಷ್ಟು ಚೆನ್ನಾಗಿ ಐಡೆಂಟಿಫೈ ಆಗುತ್ತೆ ಗೊತ್ತಾ? ಇದು ಟಾಯ್ದು, ಅದು ಆ್ಯಕ್ಚುಯಲ್ ಲ್ಯಾಪ್ಟಾಪ್. ಸೊ ಮಮ್ಮ ಪಾಪ ಯೂಸ್ ಮಾಡೋದು ಬೇಕು, ಇದು ಬೇಡ. ಐ ಥಿಂಕ್ ಎಲ್ಲ ಟಾಯ್ಸ್ ತಂದುಕೊಟ್ಟು, ಬಿಕಾಸ್ ಲಾಕ್ಡೌನ್ ಬೇರೆ ಏನೋ ಆಪ್ಷನ್ ಇಲ್ಲ, ಆಚೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ನಾವು ತಂದು ಕೊಡ್ತೀವಿ. ಬಟ್ ಐ ಥಿಂಕ್ ಅವ್ರಿಗೆ ಫಿಸಿಕಲ್ ಇಂಟ್ರಾಕ್ಷನ್ ನಾವು ಅವ್ರ ಜೊತೆ ಏನು ಮಾಡ್ತೀವೋ ದಟ್ ಮ್ಯಾಟರ್ಸ್. ವೆರಿ ಟ್ರೂ. ಟಾಯ್ಸ್ ಅದು ಇದು ಐ ಥಿಂಕ್ 5 minutes 10 minutes ಅಷ್ಟೇ ನನ್ನ ಮಗಳದ್ದು ಮುಗೀತು. ಅಟೆನ್ಷನ್ ಸ್ಪ್ಯಾನ್ ಹೋಗ್ಬಿಡುತ್ತೆ ಅದರಿಂದ. ದೇ ವಾಂಟ್ ಸಮಥಿಂಗ್ ನ್ಯೂ ಆ್ಯಂಡ್ ಯು ಹ್ಯಾವ್ ಟು ಬಿಕಮ್ ವೆರಿ ಕ್ರಿಯೇಟಿವ್ ಅಲ್ವಾ? ರೈಟ್. ಸೊ ಸೊ ಈ ಥರ ಬಾಲ್ಸ್ ಮಾಡ್ಕೋಬೋದು. ಹಾಂ, ನಾವೊಂದೀಗೊಂದು 6 ಬಾಲ್ಸ್ ಮಾಡಿ ಫ್ರೀಸರಲ್ಲಿ ಇಡೋಣ. ಆ್ಯಂಡ್ ಇದೇ ಮಿಕ್ಸ್ಚರ್ನ ನೀವು ಕೇಕ್ ಸಿಕಲ್ಸ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಐಸ್ ಕ್ರೀಮ್ ಥರ ಬರುತ್ತೆ ನೋಡಿ, ಪಾಪ್ಸಿಕಲ್ಸ್ ಥರ. ಸೊ ಅದನ್ನ ಕೇಕ್ ಸಿಕಲ್ಸ್ ಅಂತ ಕರೀತಾರೆ. ಬಟ್ ಅದಕ್ಕೆ ಒಂದು ಮೌಲ್ಡ್ ಬರುತ್ತೆ, ಎಲ್ಲ ಬೇಕಿಂಗ್ ಸ್ಟೋರಲ್ಲೂ ಸಿಗುತ್ತೆ. ಸೊ ಇದನ್ನೇ ನೀವು ಆ ಮೌಲ್ಡ್ ಒಳಗೆ ಹಾಕಿ ಮತ್ತೆ ಫ್ರೀಸರಲ್ಲಿ ಸೆಟ್ ಮಾಡಿ ಯು ಕ್ಯಾನ್ ಜಸ್ಟ್ ಈಸಿಲಿ. ಐಸಿಂಗ್ ಏನಾದ್ರು ಹಾಕೊಳ್ಬೋದು ಅದ್ರ ಮೇಲೆ? ಐಸಿಂಗ್ ವಿಲ್ ಬಿ ದ ಸೇಮ್ ಥಿಂಗ್. ಈಗ ನಾವು ಇದಕ್ಕೆ ಏನು ಕೋಟಿಂಗ್ ಮಾಡ್ತೀವೋ ಡಾರ್ಕ್ ಚಾಕ್ಲೇಟಲ್ಲಿ ಸೇಮ್. ಇಲ್ಲ ನೀವು ವೈಟ್ ಚಾಕ್ಲೇಟ್ ಆದರೆ ವೈಟ್ ಚಾಕ್ಲೇಟ್ ಯೂಸ್ ಮಾಡ್ಬೋದು. ನಾನು ಇದೆಲ್ಲದಕ್ಕೂ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡೀನಿ ಬಿಕಾಸ್ ಸೆಮಿ ಸ್ವೀಟ್ ಚಾಕ್ಲೇಟ್ ಬೆಟರ್ ಇರುತ್ತೆ. ನೀವು ಕಂಪ್ಲೀಟ್ ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಯೂಸ್ ಮಾಡಿದ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಸೊ ಇದು ಬಿಟರ್ನೆಸ್ಸು ಇರುತ್ತೆ, ಸ್ವೀಟ್ನೆಸ್ಸು ಇರೋದ್ರಿಂದ ಬ್ಯಾಲೆನ್ಸ್ ಔಟ್ ಆಗುತ್ತೆ. ಹೌದು, ನೈಸ್. ಸೊ ನಾವು ಇದನ್ನ ಸೆಟ್ ಮಾಡೋದಕ್ಕೆ ಇಡಬೇಕಲ್ವಾ? ಇದನ್ನ ಫ್ರಿಜ್ಜಲ್ಲಿ ಇಡೋಣ. ಇನ್ ದ ಮೀನ್ ವೈಲ್ ಇನ್ನೊಂದು ಅಡುಗೆ ಮಾಡೋಣ. ಡೆಫಿನೆಟ್ ಆಗಿ. ಐ ಥಿಂಕ್ ದಟ್ಸ್ ಅ ಗುಡ್ ಐಡಿಯಾ. ಸೊ ಇದು ಅಟ್ಲೀಸ್ಟ್ ಒಂದು 10 to 15 minutes ಫ್ರಿಜ್ಜಲ್ಲಿ ಇರಲಿ. ಸೊ ಜಾಸ್ತಿ ಹೊತ್ತಿದ್ರೂ ಪರವಾಗಿಲ್ಲ, ಬಿಕಾಸ್ ಅದು ಸ್ಟಿಫ್ ಆದರೆ ನಿಮಗೆ ಡಿಪ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಪ್ರೊಸೀಜರ್ಗೆ. ಸೊ ನಾನು ಕ್ವಿಕ್ಕಾಗಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ. ಸೊ ಇನ್ ದ ಮೀನ್ ವೈಲ್
ಏನು ಮಾಡ್ತಾ ಇದ್ದೀರಾ? ಸೊ ಇಲ್ಲಿ ವಾಟರ್ ಬಾಯ್ಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬೇಸಿಕ್ಲಿ ನಾನು ಮಾಡ್ತಿರೋ ರೆಸಿಪಿ ಈಗ ಸ್ವೀಟ್ ಕಾರ್ನ್ ಯೂಸ್ ಮಾಡ್ಕೊಂಡು ಕ್ರಿಸ್ಪಿ ಕಾರ್ನ್ ಅಂತ. ಸೊ ನೀವು ಬಾರ್ಬಿಕ್ಯೂ ನೇಷನಲ್ಲೆಲ್ಲ ತಿಂದಿರ್ಬೋದು. ಹೌದು. ಸೊ ಸೈಟ್ಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ ತುಂಬಾ ಕ್ವಿಕ್ ಆಗುತ್ತೆ ಆ್ಯಂಡ್ ಸ್ಪೆಷಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರಿಗೂ, ಮಕ್ಕಳು ಆಗ್ಬೋದು, ದೊಡ್ಡವ್ರಿಗಾಗ್ಬೋದು, ಐ ಥಿಂಕ್ ಎನಿ ಏಜ್ ಗ್ರೂಪ್ ಇಷ್ಟಪಡ್ತಾರೆ. ಸೊ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸೊ 1 ಕಪ್ ಆಫ್ ಸ್ವೀಟ್ ಕಾರ್ನ್ ಆ್ಯಂಡ್ ಇದು ಸ್ವಲ್ಪ ಆನಿಯನ್ ಆ್ಯಂಡ್ ಆಲ್ಸೋ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಚಿಲ್ಲಿ ಯೂಸ್ ಮಾಡಿದ್ದೀನಿ. ಇದು ರೈಸ್ ಪೌಡರ್, ಅಕ್ಕಿ ಹಿಟ್ಟು ಬರುತ್ತಲ್ಲ ಅದು. ಇದು ಮೈದಾ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಕ್ಯೂಮಿನ್ ಪೌಡರ್ ಆ್ಯಂಡ್ ಇದು ಆಮ್ಚೂರ್ ಪೌಡರ್. ಸೊ ಫಸ್ಟ್ ನಾವು ಸ್ವೀಟ್ ಕಾರ್ನ್ನ ಬೇಯಿಸ್ಕೋಬೇಕು. ಸೊ ಅಡುಗೆ ಮಾಡೋವಾಗ ಏನಾದ್ರು ಎಡವಟ್ಟಾಗಿದೆಯಾ? ತುಂಬ ಸಲಿ ಏನೇನು ಎಡವಟ್ಟಾಗಿದೆ? ನಾನು ಮುಂಚೆ ಅಡುಗೆ ಮಾಡ್ತಾನೆ ಇರಲಿಲ್ಲ ಆ್ಯಂಡ್ ಮದುವೆ ಆದಮೇಲೂ ಮಾಡ್ತಿರ್ಲಿಲ್ಲ. ಸೊ ನನ್ನ ಮಗಳು ಹುಟ್ಟಿದ ಮೇಲೆ ಮಗಳು ನೋಡ್ಕೊಡೋದಕ್ಕಿಂತ ಅಡುಗೆ ಮಾಡೋದು ಬೆಟರ್ ಅನ್ನಿಸ್ತು. ಬಿಕಾಸ್ ಮಗಳು ಮಮ್ಮಿ ಹತ್ರ ಬಿಟ್ಟು ನಾನು ಅಡುಗೆ ಕೆಲಸ ಮಾಡೋದು ಮಚ್ ಬೆಟರ್. ಅಷ್ಟೊಂದು ನಾಟಿನ ಅವಳು? ಸಿಕ್ಕಾಬಟ್ಟೆ. ಸೊ ನಾವು ಆಮೇಲೆ ಕೂಡ ಸಾಲ್ಟ್ ಯೂಸ್ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಸಾಕು. ಓಕೆ, ಬೇಗ ಆಗುತ್ತೆ. ದಿಸ್ ಇಸ್ ವೆರಿ ಡೈಜೆಸ್ಟಿವ್ ಕೂಡ. ಹೌದು. ಆ್ಯಕ್ಚುಲಿ ನಾವೆಲ್ಲರೂ ನೋಟಿಸ್ ಮಾಡಿರ್ತೀವಿ, ಕಾರ್ನ್ ಗಾಡಿ ಹಿಂಗೆ ಹೋಯ್ತು ಅಂದರೆ ಆ ಗಮ್ಮಂತ ವಾಸನೆ ಬರುತ್ತೆ. ಹಿಂಗೆ ತಿರುಗ್ಬಿಟ್ಟು ಕಾರ್ನ್ ತಗೋಬೇಕು ಅಂತ ಅನ್ಸುತ್ತಲ್ವಾ? ಬಟರ್ ನಿಮ್ಗೂ ಹಂಗೆ ಅನ್ಸುತ್ತಾ? ಖಂಡಿತ. ಬಟರ್ ಜೊತೆಗೆ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟೊಂದು ವೆರೈಟಿ ಬೇರೆ ಮಾಡ್ತಾರಲ್ವಾ? ಹೌದು. ಸೊ ಇದಂತೂ ಬಾಯ್ಲ್ ಆಯ್ತಲ್ಲ, ಈಗ ನೆಕ್ಸ್ಟ್? ಸೊ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಆಯಿಲ್ ಹಾಕ್ಬಿಡೋಣ. ಸೊ ರೈಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಅಕ್ಕಿ ಹಿಟ್ಟು. ಹಾಂ. ಓಕೆ. ಆ್ಯಂಡ್ ಇದು ಮೈದಾ. ಹಾಂ. ಪೆಪ್ಪರ್ ಪೌಡರ್. ಆ್ಯಂಡ್ ಸಾಲ್ಟ್. ಸೊ ಸಾಲ್ಟ್ ನಾವು ಆಗಲೇ ಬೇಯ್ಬೇಕಾದ್ರೂ ಹಾಕಿದ್ದೀವಿ. ಸೊ ಓಕೆ, ಸ್ವಲ್ಪನೇ ಸಾಕು. ಐ ಥಿಂಕ್ ಇದು ಬ್ಯುಸಿ ಆಗಿದೆ. ಹಾಂ. ಸೊ ಕ್ರಿಸ್ಪಿ ಕಾರ್ನ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಂದು ಗೇರ್ ಹಾಕ್ಕೋಬೇಕು. ಆ್ಯಕ್ಚುಲಿ ನಾವು ಬಾಯ್ಲ್ ಮಾಡಿ ಆಚೆ ತೆಗೆದಾಗ ಒಂದು ಪೇಪರ್ ಮೇಲೆ ಹಾಕಿ ರಬ್ ಮಾಡಿ, ಟಿಶ್ಯೂ ಪೇಪರ್ ರಬ್ ಮಾಡಿ ದೆನ್ ಮಿಕ್ಸ್ ಮಾಡಿದ್ರೆ ಇಟ್ಸ್ ಬೆಟರ್ ಆಪ್ಷನ್. ಯಾಕೆಂದರೆ ನೀರೆಲ್ಲ ಆಚೆ ಕೊಟ್ಟೋಗ. ಹೌದು. ಸೊ ಇದಾಗಿರುತ್ತೆ ಅನ್ಸುತ್ತೆ. ಓಕೆ, ಸೊ ಐ ಥಿಂಕ್ ಆಗಿದೆ. ಇದು ಆಫ್ ಮಾಡೋಣ. ಆ್ಯಕ್ಚುಲಿ ನಾವು ಕಾರ್ನ್ ಫ್ಲೋರ್ ಹಾಕಿದ್ರೆ ನಾವೇನು ಮಿಕ್ಸ್ ಮಾಡಿದ್ವೋ ಅದೆಲ್ಲ ಅಂಟ್ಕೊಳ್ಳುತ್ತೆ. ಕೋಟೆಡ್. ಹೌದು, ಕರೆಕ್ಟಾಗಿ ಕೋಟ್ ಆಗಿರುತ್ತೆ. ಸೊ ಈಗ ಇದಂತೂ ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀವಿ? ಸೊ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಕ್ಯೂಮಿನ್ ಪೌಡರ್, ಆಮ್ಚೂರ್ ಪೌಡರ್, ಸ್ವಲ್ಪ ಆನಿಯನ್ ಹಾಕಿ ಮಿಕ್ಸ್ ಮಾಡಬೇಕಷ್ಟೇ. ಸೊ ಈ ಬೌಲ್ ತೊಗೊಳ್ಳೋಣ. ಆ್ಯಕ್ಚುಲಿ ಫ್ರೆಂಡ್ಸ್ನ ಮನೆಗೆ ಕರೆದ್ರೆ ಅಥವಾ ಮಕ್ಕಳಿಗೆ ಏನಾದ್ರು ಪಾರ್ಟಿ ಗಿಟಿ ಮಾಡಿದ್ರೆ ಹೌದು, ಈ ಥರದನ್ನ ಕ್ವಿಕ್ಕಾಗಿ ಮಾಡಿಕೊಟ್ಬಿಡ್ಬೋದು. ಹೌದು, ಖುಷಿಯಾಗಿ ತಿಂತಾರೆ. ಸೊ ಚಿಲ್ಲಿ ಪೌಡರ್ ಆ್ಯಂಡ್ ಇದು ಜೀರಾ ಪೌಡರ್, ಕ್ಯೂಮಿನ್ಸ್ ಪೌಡರ್, ಆಮ್ಚೂರ್ ಪೌಡರ್. ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ನೀವು ಲೆಮನ್ ಜ್ಯೂಸ್ ಯೂಸ್ ಮಾಡ್ಬೋದು. ಚೂರು ಹುಳಿ ಕೊಡುತ್ತೆ. ಹಾಂ, ಇದನ್ನ ಫಸ್ಟ್ ಮಿಕ್ಸ್ ಮಾಡಿಬಿಡೋಣ. ಬೈ ದ ವೇ, ಹೊಟ್ಟೆ ಭಾರ ಆಗಿದೆ ಅಂತ ಅನ್ನೋ ಟೈಮ್ನಲ್ಲಿ ಕಾರ್ನ್ ತಿಂದರೆ ಇಟ್ಸ್ ಸೋ ಡೈಜೆಸ್ಟಿವ್ ದಟ್ ಬೇಗ ಹೊಟ್ಟೆ ಹಶ್ವಾಗುತ್ತೆ. ಓ ಹೌದಾ? ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾಕೆಂದರೆ ಚಿಲ್ಲಿ ಪೌಡರ್ ಅದು ಇದೆಲ್ಲ ಹಾಕಿರೋದಕ್ಕೆ. ಆ್ಯಂಡ್ ಲಾಸ್ಟ್ ಆನಿಯನ್. ಸೊ ಇದ್ರಲ್ಲಿ ಆ್ಯಕ್ಚುಲಿ ನಾನು ಕೊರಿಯಾಂಡರ್ ಕೂಡ ಮಿಕ್ಸ್ ಮಾಡೀನಿ ಆ್ಯಂಡ್ 1 ಸ್ಮಾಲ್ ಚಿಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ರೆಡಿ. ಸೊ ಇದನ್ನ ಜಸ್ಟ್ ನಾವೀಗ ಸರ್ವಿಂಗ್ ಬೌಲ್ಗೆ ಹಾಕ್ಬಿಡೋಣ. ಸೊ ಸಖತ್ತಾಗಿರೋ ಸ್ವೀಟ್ ಕಾರ್ನ್, ಸ್ಪೈಸಿ ಸ್ವೀಟ್ ಕಾರ್ನ್ ಪಾಪ್ಸ್ ಅನ್ಬೋದಾ ಇದಕ್ಕೆ? ಅದಕ್ಕೆ ಕೇಕ್ ಪಾಪ್ಸ್, ಇದಕ್ಕೆ ಸ್ವೀಟ್ ಕಾರ್ನ್ ಪಾಪ್ಸ್. ತುಂಬಾ ಪಾಪ್ ಆಯ್ತಲ್ಲ ಅಂತ ಪಾಪ್ ಆಯ್ತಲ್ಲ. ಸೊ ಹಂಗೆ. ಎನಿವೆ, ಇದಂತೂ ರೆಡಿ ಆಗಿದೆ. ಬಟ್ ಪ್ರೀವಿಯಸ್ ಡಿಶ್ ನಾವು ಫ್ರಿಜ್ಜಿಂದ ಆಚೆ ತೆಗೆದ್ವಿ. ಹೆಂಗಿದೆ ಇದು? ಸೆಟ್ ಆಗಿದೆಯಾ? ನೋಡ್ಬೋದು. ಸೊ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್. ಸೊ ಈ ಥರ ಅಂದರೆ ನೀವು ಮುಟ್ಟಿದಾಗ ಕೈಗೆ ನಿಮಗೆ ತುಂಬ ಅಂಟಂಟಬಾರ್ದು. ಸೊ ಲಾಸ್ಟ್ ಟೈಮ್ ನೀವು ನನ್ನ ಕೈ ನೋಡಿರ್ಬೋದು, ಫುಲ್ ಚಾಕ್ಲೇಟಿ ಇತ್ತು. ಸೊ ಇದೀಗ ಆ್ಯಕ್ಚುಲಿ ಸೆಟ್ ಆಗಿದೆ. ಸೊ ಇದು ಒಳ್ಳೆ ಡ್ರೈ ಜಾಮೂನ್ ಥರ ಹೋಗ್ಬಿಟ್ಟಿದೆ. ಕಾಲಾ ಜಾಮೂನ್ ಅಂತಾರಲ್ಲ. ಸೊ ಈಗೇನು ಮಾಡೋಣ ಅಂದರೆ ಇದನ್ನ ನಾವು ಮತ್ತೆ ಚಾಕ್ಲೇಟ್ ಒಳಗಡೆ ಡಿಪ್ ಮಾಡಬೇಕು. ಸೊ ಸಮ್ ಮೋರ್ ಡಾರ್ಕ್ ಚಾಕ್ಲೇಟ್ಸ್. ಓಕೆ. ಫಸ್ಟ್ ಮಾಡ್ದಂಗೆ ಇದನ್ನ ನಾವು ಮತ್ತೆ ಮೆಲ್ಟ್ ಮಾಡೋಣ. ಸೊ ಮತ್ತೆ ನಿಧಾನಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಸ್ಟಿಕ್ಸ್ ಸಿಗುತ್ತೆ ಕೇಕ್ ಪಾಪ್ಸ್ಗೆ. ಸೊ ಬೇಸಿಕ್ಲಿ ಈ ಥರ ಸ್ಟಿಕ್ಸ್ ಬರುತ್ತೆ. ಯಾವುದೇ ಬೇಕಿಂಗ್ ಸ್ಟೋರ್ಸ್ ಅಥವಾ ಆನ್ಲೈನ್ ಎಲ್ಲ ಕಡೆ ಅವೈಲೇಬಲ್ ಇದೆ. ಇದಿಲ್ಲ ಅಂದರೆ ನಿಮ್ಮ ಹತ್ರ ಟೂತ್ ಪಿಕ್ ಕೂಡ ಯೂಸ್ ಮಾಡ್ಬೋದು. ಸೊ ದ್ಯಾಟ್ ಐ ಥಿಂಕ್ ಎಲ್ಲರ ಮನೇಲೂ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ
ಸದ್ಯಕ್ಕೆ ಇದು ಮೆಲ್ಟ್ ಆಗೋದಕ್ಕೆ ನಾವು ವೆಯ್ಟ್ ಮಾಡಬೇಕು. ಸೊ ಇದು ಇವಾಗ ನೀಟಾಗಿ ಆಗಿದೆ. ಇದನ್ನ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು ಅಲ್ವಾ ದಿವ್ಯಾ ಅವರೇ? ಖಂಡಿತ. ಸೊ ಇದನ್ನ ನಾವು ಒಂದು ಚಿಕ್ಕ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದು ತುಂಬ ಬಿಸಿ ಇರೋದ್ರಿಂದ ಸೊ 1-2 ಮಿನಿಟ್ಸ್ ಬಿಡೋಣ, ಅದು ಜಸ್ಟ್ ಕೂಲ್ ಡೌನ್ ಆಗಲಿ. ಸೊ ಟೂತ್ ಪಿಕ್ ಈ ಸ್ಟಿಕ್ಸ್ ಒಂದು ಸೈಡ್ನ ಡಿಪ್ ಮಾಡೋಣ ಚಾಕ್ಲೇಟ್ ಒಳಗೆ. ಸೊ ಇಷ್ಟು ಸಾಕು. ಆ್ಯಂಡ್ ಎಕ್ಸಸ್ನ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿ ಆಲ್ಮೋಸ್ಟ್ ಒಂದು 3/4 ಹೋಗೋಷ್ಟು ನೀವು ಡಿಪ್ ಮಾಡಬೇಕು. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದು ಇದಾದಮೇಲೆ ಮತ್ತೆ ಫ್ರಿಜ್ಗೆ ಇಡಿ ಒಂದು ಪ್ರಾಬ್ಲಿ 5-10 ಮಿನಿಟ್ಸ್, ಸೊ ದಟ್ ಸ್ಟಿಕ್ ಇದು ನೀಟಾಗಿ ಕೇಕ್ ಒಳಗೆ ಅಂಟ್ಕೊಂಡಿದೆ. ನೆಕ್ಸ್ಟ್ ನಾವು ಡಿಪ್ ಮಾಡ್ಬೇಕಾರೆ ಆಚೆಗೆ ಬಂದ್ಬಿಡಲ್ಲ ಅಂತ, ಆ್ಯಂಡ್ ಕೇಕ್ ಕೆಳಗೆ ಬೀಳಲ್ಲ ಅಂತ. ಸೊ ಈ ಪ್ಲೇಟ್ ಮೇಲೆ ಇಟ್ಕೊಳ್ಳೋಣ. ಹಾಗೆ ಮಿಕ್ಕಿದ ಬಾಲ್ಸ್ಗೂ ಮಾಡ್ಕೋಬೋದು. ಈಸಿ ಬಟ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಟೆಕ್ನಿಕ್ ಹಾಗೆ ಫಾಲೋ ಮಾಡಬೇಕು. ಸೊ ಇದು ಫ್ರಿಜ್ ಪ್ರಾಬ್ಲಿ ಫಾರ್ 5 to 10 ಮಿನಿಟ್ಸ್ ಇರೋಣ. ಅದಾದಮೇಲೆ ವಿ ಜಸ್ಟ್ ಹ್ಯಾವ್ ಟು ಡಿಪ್ ಆ್ಯಂಡ್ ಟೇಕ್ ಇಟ್ ಔಟ್ ಅಷ್ಟೇ. ಈಗ ಇದನ್ನ ನಾನು ತೊಗೋತೀನಿ. ನೋಡಿ ಆ್ಯಕ್ಚುಲಿ ಫಾಲ್ ಹಾಕ್ತಿಲ್ಲ, ಬಟ್ ಸ್ಟಿಲ್ ನಾವು ಕಮ್ಮಿ ಟೈಮ್ ಇಟ್ಟಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಡಿಪ್ ಮಾಡ್ತೀನಿ. ಆ್ಯಂಡ್ ಇದನ್ನ ಎಕ್ಸಸ್ನ ಹೀಗೆ ರಿಮೂವ್ ಮಾಡಿಬಿಡಿ. ಸೊ ಅದು ಚಾಕ್ಲೇಟ್ ಟೆಂಪ್ರೇಚರಲ್ಲಿ ಇರಬೇಕಾದ್ರೆ ಯು ಕ್ಯಾನ್ ಜಸ್ಟ್ ಆ್ಯಡ್ ಸಮ್ ಸ್ಪ್ರಿಂಕ್ಲರ್ಸ್. ಸೊ ಒಂದು ಗ್ಲಾಸಲ್ಲಿ ಹೀಗೆ ಹಾಕ್ಬಿಡ್ಬೋದು. ಸೊ ಚಾಕ್ಲೇಟ್ ಆರ್ಟ್. ಹಾಂ, ಅದು ಆ್ಯಕ್ಚುಲಿ ನೋಡಿ ಅದು ಟೆಂಪ್ರೇಚರ್ಸ್ ಕರೆಕ್ಟಾಗಿಲ್ಲ ಅಂದರೆ ನೀವು ಡಿಪ್ ಮಾಡಿ ತೆಗಿಯೋಕ್ಕೂ ಆಗಲ್ಲ. ಆ್ಯಂಡ್ ಇದು ಸೆಟ್ ಆಗಿಲ್ಲ ಅಲ್ಲ, ಸೊ ನೀಟಾಗಿ ಬಂದುಬಿಡುತ್ತೆ ಸ್ಟಿಕ್ ಆ್ಯಕ್ಚುಲಿ. ಸೊ ಇದನ್ನ ನೀವು ಗ್ಲಾಸ್ ಸ್ವಲ್ಪ ಅದು ಮತ್ತೆ ಸೆಟ್ ಆಗಬೇಕು, ಯಾಕೆಂದರೆ ಚಾಕ್ಲೇಟ್ ಸಾಸ್ ಇರೋದ್ರಿಂದ. ಆದಮೇಲೆ ಜಸ್ಟ್ ಇದಕ್ಕೆ ನಾವು ಮೂವ್ ಮಾಡಿ ಸರ್ವ್ ಮಾಡ್ಬೋದು. ಹಿಂಗೆ ಇಟ್ಟರೆ ಪಾಪ್ಸಿಕಲ್ ಜೊತೆ ಸಖತ್ತಾಗಿದೆ. ಎಸ್, ಸೂಪರ್. ಕೇಕ್ ಪಾಪ್ಸ್ ರೆಡಿ ಆಗಿದೆ, ಜಸ್ಟ್ ಲೈಕ್ ಲಾಲಿಪಾಪ್. ಇದನ್ನು ಹೇಗೆ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಕೇಕ್ ಪಫ್ಸ್ ಮಾಡುವ ವಿಧಾನ: ಒಂದು ದೊಡ್ಡ ಗಾತ್ರದ ಬೌಲ್ಗೆ ಚಾಕ್ಲೇಟ್ ಬೇಸನ್ನು ಪುಡಿ ಮಾಡಿ ಹಾಕಿ, ಇನ್ನೊಂದು ಕಡೆ ಚಾಕೊಲೇಟ್ ಅನ್ನು ಮೆಲ್ಟ್ ಮಾಡಿ ಅದಕ್ಕೆ ಕ್ರೀಮ್ ಸೇರಿಸಿ ಮಿಕ್ಸ್ ಮಾಡಿ. ನಂತರ ಪುಡಿ ಮಾಡಿದ ಚಾಕೊಲೇಟ್ ಬೇಸ್ಗೆ ಮೆಲ್ಟ್ ಮಾಡಿದ ಚಾಕೊಲೇಟ್ ಹಾಕಿ ಸಣ್ಣ ಗಾತ್ರದಲ್ಲಿ ಉಂಡೆ ಮಾಡಿ ಅದನ್ನು ತಣ್ಣಗಾಗಲು ಫ್ರಿಡ್ಜ್ನಲ್ಲಿ ಇಡಿ. ಈಗ ಫ್ರಿಡ್ಜ್ ಇಂದ ತೆಗೆದು ಅದಕ್ಕೆ ಟೂತ್ ಪಿಕ್ ಚುಚ್ಚಿ ಅದಕ್ಕೆ ಮೆಲ್ಟ್ ಮಾಡಿದ ಚಾಕೊಲೇಟ್ ಹಾಕಿ ಗಾರ್ನಿಶ್ ಮಾಡಿದರೆ ಕೇಕ್ ಪಫ್ಸ್ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದಾಯ್ತು, ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಟೇಸ್ಟ್ ಮಾಡೋಣ. ಕಮ್ ಆನ್, ಚಿಯರ್ಸ್. ಸೊ ಚಿಯರ್ಸ್. ಸಕ್ಕತ್ತಾಗಿದೆ. ಕೇಕ್ ಬೈಟ್ ಮಾಡಿದ್ರೆ ಹೆಂಗಿರುತ್ತೋ, ಎಸ್ಪೆಷಲಿ ಚಾಕ್ಲೇಟ್ ಬಾರ್ ಬೈಟ್ ಮಾಡಿದ್ರೆ ಹೆಂಗೆ ಅನ್ಸುತ್ತೋ ಹಂಗೆ. ನಾವು ಟೈಮ್ ಫಾರ್ ಅಸ್ ಟು ಟೇಸ್ಟ್ ಕಾರ್ನ್. ಯಮ್ಮಿ, ಸಖತ್ತಾಗಿದೆ. ಸೊ ನಿಮ್ಮ ಮನೆಯಲ್ಲಿ ಎರಡನ್ನೂ ಟ್ರೈ ಮಾಡಿ, ಬಟ್ ಅವ್ರು ಹೇಳಿದ ಮೆಥಡ್ ಪ್ರಕಾರ ಟ್ರೈ ಮಾಡಿ. ಇಟ್ಸ್ ಸ್ಟಿಲ್ ಓಕೆ. ಕಾರ್ನು ಇನ್ನೊಂದು ಸ್ವಲ್ಪ ನೀವು ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಅವಾಗ ಕೋಟಿಂಗ್ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಬಟ್ ಕೇಕ್ ಪಾಪ್ಸ್ ಮಾಡಬೇಕಾದ್ರೆ ವಿದೌಟ್ ಫೇಲ್ ಫ್ರೀಸ್ ಎಷ್ಟು ಟೈಮ್ ಮಾಡಬೇಕು ಅಂತ ನಾವು ಹೇಳಿದ್ವಿ, ಅದನ್ನು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಆ್ಯಂಡ್ ಮಕ್ಕಳು ಎಂಜಾಯ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದು ಇದನ್ನು ಮಾಡೋದನ್ನು ಹೇಳ್ಕೊಡೋದಕ್ಕೆ. ಹೌ ಡಿಡ್ ಯು ಫೀಲ್ ದಿವ್ಯಾ? ಗುಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಆ್ಯಕ್ಚುಲಿ ಕಾರ್ಪೊರೇಟ್ ಲೈಫಿಂದ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಕೂಡ ಫಸ್ಟ್ ಟೈಮ್. ಸೊ ಯು ಮೇಡ್ ಮೀ ಫೀಲ್ ಸೋ ಕಂಫರ್ಟಬಲ್. ಥ್ಯಾಂಕ್ ಯು ಫಾರ್ ದ್ಯಾಟ್. That's okay. And ಥ್ಯಾಂಕ್ಸ್ ಅಗೇನ್. ಇನ್ನೊಂದ್ಸಲ ಬನ್ನಿ ವಿತ್ ಅನದರ್ ನೈಸ್ ಡಿಶ್. ಎಸ್, ಆ್ಯಂಡ್ ವಿತ್ ಲೆಸ್ ಬೇಕಿಂಗ್, ವಿತ್ ಲಾಟ್ಸ್ ಆಫ್ ಟಾಕಿಂಗ್. ಡೆಫಿನೆಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. Thank you. Yeah. ಬಾಯ್. ಬಾಯ್. ಸಖತ್ತಾಗಿತ್ತು. ನಾನಂತೂ ಟೇಸ್ಟ್ ನೋಡಿದಾಯಿತು. ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ತಿಳಿಸಿ. ಬೈ ದ ವೇ, ನೀವು ಕೂಡ ಇಲ್ಲಿಗೆ ಬರಬೇಕು ಅನ್ನೋದಾದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ಗೆ, ಅಥವಾ ಸಿರಿ ಕನ್ನಡ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಎಲ್ಲಿ ಬೇಕಾದ್ರೂ ನೀವು ನಮ್ಮನ್ನು ಫಾಲೋ ಮಾಡಿ ಮೆಸೇಜ್ ಕಳಿಸಿ, ನಾವು ನಿಮ್ಮನ್ನು ಬರ್ಮಾಡ್ಕೋತೀವಿ. ನಾನು ಹೊರಡ್ತೀನಿ, ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ಸಿರಿ ಕನ್ನಡದ ಸಿನಿ ಪಾಕ, ಅಡುಗೆ ನಿಮ್ಮದು, ವೇದಿಕೆ ನಮ್ಮದು.